ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಟ್ರಿಪ್ಪಿಂದ ಬಂದ ಮೇಲೆ ಒಂದು 2 ಡೇಸ್ ಆದಮೇಲೆ ವೀಡಿಯೋನ ಮತ್ತೆ ರೆಕಾರ್ಡ್ ಮಾಡೋಣ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಕೂಲ್ ಇರೋದ್ರಿಂದ ಮಕ್ಕಳಿಗೆ ಇನ್ನೇನು 2-3 ಡೇಸ್ ಅಷ್ಟೇ ಸ್ಕೂಲ್ ಇರೋದು, ಆಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಕೊಡ್ತಾರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹೆಸರುಬೇಳೆ ಕಿಚಡಿ ಮಾಡ್ತಾಯಿದ್ದೀನಿ. ಇದೊಂಥರ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ, ಟೊಮೊಟೊ, ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ. ಅದಾದಮೇಲೆ ಒಂದು 10 ನಿಮಿಷ ನೆನೆಸಿರೋ ಅಂಥ ಹೆಸರು ಬೇಳೆನ ಹಾಕ್ಕೋಬೇಕು. ನಾವು ಯಾವ ಕ್ವಾಂಟಿಟಿಯಲ್ಲಿ ಹೆಸರು ಬೇಳೆ ತೊಗೊಂಡಿರ್ತೀವೋ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಹುರ್ಕೊಂಡು ಅದಕ್ಕೆ 1 ಕಪ್ಪು ಅಕ್ಕಿ ಬೇಳೆಗೆ ನಾವು 3-4 ಕಪ್ ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಒಂದು ಸ್ವಲ್ಪ ಮುದ್ದೆ ಥರನೂ ಇರಲ್ಲ ಅಥವಾ ಉದುದ್ರಾಗೂ ಇರಲ್ಲ, ಆ ಥರ ಅಂಟು ರೀತಿ ಇರುತ್ತೆ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಆಪ್ಷನಲ್. ನಮ್ಮನೇಲಿ ತೆಂಗಿನ ತುರಿ ಎಲ್ಲ ಹಾಕೋರು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೆಶ್ ಆಗಿರೋವಂಥ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮಾರು ಜನ ಇದನ್ನು ತೆಳ್ಳಗೂ ಕೂಡ ಮಾಡ್ತಾರೆ, ಬಟ್ ನಾನಿಲ್ಲಿ ಸ್ವಲ್ಪ ಉದ್ದುದ್ರಾಗಿ ಅಂದರೆ ತುಂಬ ಗಟ್ಟಿಗೂ ಅಲ್ಲ ಉದ್ದುದ್ರಾಗೂ ಅಲ್ಲ, ಆ ಥರದ್ದು ಮಾಡ್ತಿದ್ದೀನಿ. ಇನ್ನು ವೀಕೆಂಡ್ ಅಂದರೆ ಲಾಸ್ಟ್ ವೀಕಲ್ಲಿ ನಾವು ಟ್ರಿಪ್ಪೆಲ್ಲ ಹೋಗಿ ಬಂದಿರ್ತೀವಲ್ಲ, ಸೊ ಹಾಗಾಗಿ ಬಾಡಿಲಿ ಸ್ವಲ್ಪ ಹೀಟ್ ಥರ ಆಗಿರುತ್ತೆ. ಹೊರಗಡೆ ಫುಡ್ ತಿಂದಿರೋದ್ರಿಂದ ಡಿಟಾಕ್ಸ್ ವಾಟರ್ನ ಮಾಡ್ಕೊಳ್ಳೋಣ ಅಂಥೇಳಿ 1 ಲೀಟರ್ ವಾಟರ್ನ ಅದರೊಳಗಡೆ ಒಂದು ಸೌತೆಕಾಯಿ, ನಿಂಬೆಹಣ್ಣು, ತುಳಸಿ, ಹಾಗೆಯೇ ಪುದೀನ, ಶುಂಠಿ, ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು 2-3 ಅವರ್ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. 3 ಅಥವಾ 4 ಅವರ್ ಇಟ್ಟರು ಕೂಡ ಆಗುತ್ತೆ, ಅಥವಾ ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಬಾಡಿಗೆ ಹೀಟ್ ಆಗಿರುತ್ತಲ್ಲ, ಅದು ಒಂದು ಸ್ವಲ್ಪ ತಂಪು ಅನಿಸುತ್ತೆ, ಕೂಲ್ ಆಗಿರುತ್ತೆ, ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶ್ ಥರ ಅನಿಸುತ್ತೆ, ಕುಡಿಬೋದು. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದನ್ನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ವಾರದಲ್ಲಿ ಒಂದು ಸಲಿನಾದ್ರೂ ಇದ್ರದ್ದೇ ರೊಟೀನ್ ಫುಡ್ಡು ಕೂಡ ಮಾಡಬೇಕು. ಅದ್ರದ್ದು ಏನಾದರೂ ಬೇಕಿದ್ದರೆ ವೆಯ್ಟ್ ಲಾಸ್ದು ಟಿಪ್ಸ್ ಆಗಿರ್ಬೋದು ಅಥವಾ ರೆಸಿಪಿಗಳಾಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಶುರು ಮಾಡ್ತೀನಿ. ಅಗೇನ್ ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿದಾಗ ನಿಮ್ಮ ಜೊತೆ ಅದನ್ನು ಫುಲ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಡಿಟಾಕ್ಸ್ ಡೇ ಅಂದರೆ ಯಾವ ರೀತಿ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮನೇಲಿ ತಿನ್ನಲಿಕ್ಕೆ ಅಂತೇಳಿ ರವೆ ರೊಟ್ಟಿ ಕೂಡ ಮಾಡಿಕೊಡ್ತಾಯಿದ್ದೆ. ಇನ್ನು ಸ್ನ್ಯಾಕ್ಸಿಗೆ, ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತು. ಟೈಮ್ ಕೂಡ ಆಗ್ತಾಯಿದ್ದರಿಂದ 2 ಡೇಸ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಬಂದ್ವಿ, ಫ್ರೀ ಆಗಿತ್ತು ಅಂತೇಳಿ. ಈಗ ನೆಕ್ಸ್ಟ್ 2 ಡೇಸು ಒಂಥರ ಟಾಸ್ಕ್ ಥರನೇ ಇರುತ್ತೆ. ಅರ್ಲಿ ಮಾರ್ನಿಂಗ್ಗೆ ಬೇಗನೆ ಎದ್ದು ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಆ ಮೂಡ್ಗೆ ಸೆಟ್ ಆಗಬೇಕು ಅಂದರೆ, ಆ ಟೈಮಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ 1-2 ದಿವಸ ಬೇಕಾಗುತ್ತೆ. ಸೊ ಇವತ್ತು ಹೇಳ್ಬೇಕಾ ಅನ್ನೋ ಮೂಡಲ್ಲೇ ಇತ್ತು. ಚಳಿ ಕೂಡ ಇರೋದ್ರಿಂದ ಸ್ವಲ್ಪ ಬೇಗ ಏಳಲಿಕ್ಕೆ ಅಷ್ಟೊಂದು ಮನಸ್ಸಾಗಲ್ಲ ಇತ್ತೀಚೆಗೆ ಚಳಿ ಜಾಸ್ತಿ ಇರೋದ್ರಿಂದ ಮಕ್ಕಳು ಕೂಡ ಎಬ್ಬಿಸ್ಬೇಕಾದ್ರೆ ಇನ್ನು 1 ನಿಮಿಷ 2 ನಿಮಿಷ ಅಂತಲೇ ಅಂತಿರ್ತಾರೆ. ಸೊ ಅದರಲ್ಲೂ ಕೂಡ ಟೈಮ್ ಹೊರಟೆ ಹೋಗ್ಬಿಡುತ್ತೆ. ಅಷ್ಟರೊಳಗೆ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರೋವಂಥ ಹೆಸರುಬೇಳೆ ಕಿಚಡಿ ರೆಡಿ ಆಯಿತು. ಇದನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಬಿಸಿ ಬಿಸಿಯಾಗಿರೋ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ, ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಅಂತೇಳ್ಬಿಟ್ಟು ಮೊಸರನ್ನ ಹಾಕಿ ಕಳಿಸ್ಕೊಡ್ತಾಯಿದ್ದೀನಿ. ಈಗ ಅದ್ರದ್ದು ರೆಸಿಪಿ ವೀಡಿಯೋಗೆ ಅಂತೇಳಿ ಒಂದು ಶಾರ್ಟ್ನ ತೆಕ್ಕೊಳ್ಳೋಣ ಅಂತೇಳಿ ತೆಕ್ಕೊತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಇವತ್ತು 1 ವೀಕಿಂದ ಸರಿಯಾಗಿ ಕ್ಲೀನಿಂಗ್ ಏನು ಮಾಡಿರಲಿಲ್ಲಲ್ಲ, ಹಾಗಾಗಿ ನೀರೆಲ್ಲ ಹಾಗೇ ಉಳಿದು ಡಸ್ಟ್ ಎಲ್ಲ ಇದ್ದು ಜಾಸ್ತಿ ಗಲೀಜು ಥರ ಆಗಿಬಿಟ್ಟಿತ್ತು. ಅದನ್ನು ಡೀಪ್ ಕ್ಲೀನ್ ಮಾಡೋಣ ಇವತ್ತು. ಸಿಂಕ್ ಏರಿಯಾ ಹಾಗೆಯೇ 1-2 ಕಿಚನ್ ರ್ಯಾಕ್ದು ಪ್ಲೇಟ್ಸ್ದು ಆಗಿರ್ಬೋದು, ಗ್ಲಾಸ್ದೆಲ್ಲ ರ್ಯಾಕ್ ಕ್ಲೀನ್ ಮಾಡೋಣ, ಡೀಪ್ ಕ್ಲೀನಿಂಗ್ ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನಾನು ಯಾವಾಗಲೂ ಕಿಚನ್ ಕ್ಲೀನ್ ಮಾಡಲಿಕ್ಕೆ ವಿನೆಗರ್ನ ಯೂಸ್ ಮಾಡ್ಕೊತೀನಿ ಜಾಸ್ತಿ. ಅದರಿಂದ ಯೂಸ್ ಮಾಡಿಕೊಂಡ್ರೆ ಬೇಗ ಏನೇ ರಸ್ಟ್ ಥರ ಹಿಡ್ದಿರ್ಬೋದು ಅಥವಾ ಗಲೀಜು ಎಷ್ಟೇ ಇದ್ರೂ ಬೇಗ ಕ್ಲೀನ್ ಮಾಡ್ಕೊಬಿಡ್ಬೋದು. ವಿನೆಗರ್ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡು ಹಾಗೆಯೇ ಸೋಪ್ ಲಿಕ್ವಿಡ್ ಯಾವ್ದಾದ್ರು ಸರಿ, ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸ್ಪ್ರೇ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಕಟ್ಲರಿ ಹೋಲ್ಡರ್ದು ಏನಿರುತ್ತೆ ಆ ರ್ಯಾಕ್ನ ಕ್ಲೀನ್ ಮಾಡೋಣ ಅಂತೇಳಿ ತೆಗಿತಾ ಇದ್ದೀನಿ. ಅದರಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಪೀಸಸ್ಗಳು ಎಷ್ಟೊಂದಿದೆ ಅಂತೇಳಿ. ಹಾಲು ಪ್ಯಾಕೆಟ್ದು, ಮೊಸರದು ಅಥವಾ ಕಾಫಿ ಪೌಡರು, ಮಕ್ಕಳು ಮ್ಯಾಗಿ ಏನಾದರೂ ಕಟ್ ಮಾಡಿದರೆ ಅದರೊಳಗಡೆ ಬೀಳಿಸ್ಬಿಟ್ಟಿರ್ತಾರೆ. ಸೊ ತುಂಬಾ ಗಲೀಜಾಗಿತ್ತು, ಕ್ಲೀನ್ ಮಾಡೋಣ ಅಂತೇಳಿ ತೆಗಿತಾ ಇದೆ. ಇದನ್ನು ತೆಗಿಯೋದು ತುಂಬಾ ಈಸಿ. ಆ ಸೈಡು ಮತ್ತು ಈ ಸೈಡ್ 2 ಸೈಡಲ್ಲಿ ಒಂದೊಂದು ಕ್ಲಿಪ್ ಥರ ಇರುತ್ತೆ, ಅದನ್ನು ಕೆಳಗಡೆ ಮೇಲ್ಗಡೆ ಓಪನ್ ಮಾಡಿದ್ರೆ ಈಸಿಯಾಗಿ ತೆಗೆದು ಹಾಕೊಬೋದು. ಇದೇ ರೀತಿ ಎಲ್ಲನೂ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ಇನ್ನು ಸೆಕೆಂಡ್ ರ್ಯಾಕ್ನು ಕೂಡ ಫಸ್ಟಿಗೆ ಕಂಪ್ಲೀಟಾಗಿ ಎಲ್ಲ ರ್ಯಾಕ್ನು ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ತೆಕ್ಕೊತಾ ಇದ್ದೀನಿ. ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ, ಕಿಚನು ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ. ಹಾಗಾಗಿ ಫಸ್ಟಿಗೆ ಮೊದಲನೇ ದಿನ ಒಂದೊಂದು ರ್ಯಾಕ್ಗಳನ್ನ ಕ್ಲೀನ್ ಮಾಡೋಣ ಅಂತೇಳಿ ಇವತ್ತು ಪ್ಲೇಟು ಹಾಗೆ ಗ್ಲಾಸ್ ರ್ಯಾಕ್ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಒಂದು ಸೈಡ್ಸಲ್ಲಿ ನಮಗೆ ಕ್ಲಿಪ್ ಥರ ಇರುತ್ತೆ, ಮೇಲ್ಗಡೆ ಅಥವಾ ಕೆಳಗಡೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಅದು ರಿಮೂವ್ ಆಗುತ್ತೆ ಆಚೆಗೆ. ಅದನ್ನು ಹಾಕಬೇಕಾದ್ರೂ ಅಷ್ಟೇ, ಏನು ತುಂಬ ಕಷ್ಟಪಡೋ ಆಗಿಲ್ಲ, ಜಸ್ಟ್ ಹಾಗೇ ಅದರೊಳಗಡೆ
ಫುಲ್ ಮಾಡಿದ್ರೆ ಸಾಕು, ಒಳಗಡೆ ತೆಳ್ಳಿದ್ರೆ ಆರಾಮಾಗಿ ಹೋಗಿ ಲಾಕ್ ಆಗುತ್ತದು. ಮುಂಚೆ ಎಲ್ಲ ಫಸ್ಟಿಗೆ ಒಂದು 15 ದಿವಸಕ್ಕೆ ಒಂದು ಸಲನಾದರೂ ಕ್ಲೀನ್ ಮಾಡಬೇಕಾಗಿತ್ತು. ತುಂಬಾ ಜಿರಳೆಗಳ ಕಾಟ ಜಾಸ್ತಿ ಇತ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ, ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಅಥವಾ ಕೈ ಎಣ್ಣೆ ಹಾಕಿಬಿಟ್ಟಿಟ್ರೆ ಜಿರಳೆ ಹೋಗುತ್ತೆ ಅಂತೇಳಿ. ಸೊ ಅದನ್ನು ಕೂಡ ಟ್ರೈ ಮಾಡಿದೆ. ಎಣ್ಣೆ ಒಳಗಡೆ ಆ ಜಿರಳೆ ಬಿದ್ದಾಗ ಸಾಯುತ್ತೆ ಅಷ್ಟೇ. ಅದ್ರ ಬಿಟ್ಟರೆ ಮತ್ತೆ ಅಗೇನ್ ಓಡಾಡುವಾಗೆಲ್ಲ ಅಲ್ಲೇ ಜಾಸ್ತಿ ಹಾಗೆ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಒಂದು ಟ್ಯೂಬ್ ಬರುತ್ತೆ ಜಿರಳೆದು, ಅದನ್ನು ಹಚ್ಚಿದ ಮೇಲೆ ಫುಲ್ ಕಂಪ್ಲೀಟಾಗಿ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದು 20 ಡೇಸ್ಗೊಂದು ಸಲ ಅಥವಾ ಒಂದು ಮಂತ್ಗೊಂದು ಸಲ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಇತ್ತೀಚೆಗೆ ಸುಮಾರು ಆಲ್ರೆಡಿ 1.5 ತಿಂಗಳೇ ಆಗಿಬಿಟ್ಟಿತ್ತು ಕ್ಲೀನ್ ಮಾಡಿರಲಿಲ್ಲ. ತುಂಬಾ ಗಲೀಜು ಅನ್ನಿಸ್ತಾಯಿತ್ತು, ನೀರೆಲ್ಲ ಅದು ಕೆಳಗಡೆ ಡ್ರಾಪ್ ಆಗಿ. ಸೊ ಇವತ್ತು ಕ್ಲೀನ್ ಮಾಡೋಣ ಅಂತೇಳಿ ಫೈನಲಿ ಅದನ್ನು ಒಂದು ಸೈಡ್ ಕ್ಲೀನ್ ಮಾಡಿದ್ದಾಯಿತು. ಹೀಗೆ ಪ್ರತಿದಿನವೂ ಒಂದೊಂದು ಪಾರ್ಟ್ನ ಕ್ಲೀನ್ ಮಾಡ್ಕೊಂಬಂದರೆ ಈಸಿ ಆಗುತ್ತೆ. ಒಂದೇ ಸಲ ಎಲ್ಲನೂ ಮಾಡಿಕೊಂಡ್ರೆ ತುಂಬ ಸ್ಟ್ರೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿಗೆ ಫಸ್ಟಿಗೆ ಮಾತ್ರ ಈ ಲೈನ್ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಲಾಸ್ಟು ಹೋಮ್ ಟೂರ್ ಮಾಡಿದ ವೀಡಿಯೋಗಳಲ್ಲಿ ಕೂಡ ಕೇಳಿದ್ರಿ ಕಿಚನ್ ಟೂರ್ ಕೂಡ ಮಾಡಿ ಅಂತೇಳಿ. ಸೊ ಅದೊಂದು ಬ್ಯಾಕ್ ಹಾಗೆ ಉಳ್ಕೊಂಡಿದೆ. ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಿಚನ್ ಟೂರ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ಟ್ರೈ ಮಾಡ್ತೀನಿ ಶೇರ್ ಮಾಡಲಿಕ್ಕೆ. ಹಾಗೆಯೇ ವೆಯ್ಟ್ ಲಾಸ್ ಬಗ್ಗೆ ಆಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿದ ಬಗ್ಗೆ ತೋರಿಸಿ ಅಂತೇಳಿ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿ ಕೇಳಿದ್ರಿ, ಕಾಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಯಾವುದು ವೀಡಿಯೋಸ್ಗಳನ್ನ ಸರಿಯಾಗಿ ಮಾಡಲಿಕ್ಕೆ ಆಗಿರಲಿಲ್ಲ ಆ ಟೈಮಲ್ಲಿ. ಇನ್ನು ಮುಂದೆ ವೆಯ್ಟ್ ಲಾಸ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀನಿ. ಅದ್ರದ್ದು ಬಗ್ಗೆ ಏನಾದರೂ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ಖಂಡಿತ ಶೇರ್ ಮಾಡ್ತೀನಿ. ಫುಲ್ ಡೇ ಯಾವ ರೀತಿ ಥರದ ಫುಡ್ಡನ್ನು ತೊಗೊಬೇಕು, ಯಾವ ರೀತಿ ಡಿಟಾಕ್ಸ್ ಡೇ ಆಗಿರ್ಬೋದು, ಅದ್ರ ವಾಟರ್ ಆಗಿರ್ಬೋದು, ಅದರಿಂದ ಏನು ಬೆನಿಫಿಟ್ಸ್ ಅನ್ನೋದನ್ನು ಆ ವಿಡಿಯೋಗಳಲ್ಲಿ ನಿಮಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇತ್ತೀಚೆಗೆ ತುಂಬಾ ಗಾಳಿ ಇರೋದ್ರಿಂದ ಈ ಮೆಸ್ಗಳೆಲ್ಲ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ. ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡಿದ್ರೂ ಮತ್ತೆ ಅಷ್ಟೇ ಬೇಗ ಸಡನ್ನಾಗಿ ತುಂಬಾ ಡಸ್ಟ್ ಬರೋದ್ರಿಂದ ಗಲೀಜಾಗಿಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ವೆಟ್ ಕ್ಲಾತಲ್ಲೆಲ್ಲ ಕ್ಲೀನಾಗಿ ಒರೆಸಿದ್ರೂ ಅಷ್ಟೊಂದು ಕ್ಲೀನ್ ಆಗಲ್ಲ. ಹಾಗಾಗಿ ನಾವು ಈ ರೀತಿ ಬ್ರಷಲ್ಲಿ ಒಂದು ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ವೆಟ್ಟನ್ನು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ಡ್ರೈ ಕ್ಲಾತಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಈಸಿಯಾಗಿ ಅದು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸೋಪ್ ಲಿಕ್ವಿಡ್ ಹಾಕ್ಕೊಂಡ್ರೆ ಇನ್ನು ಬೇಗ ಅದು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಫಸ್ಟಿಗೆ ಒಂದು ಬ್ರಷ್ನಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು, ಅಥವಾ ಟೂತ್ ಬ್ರಷ್ ಆಗಿರ್ಬೋದು, ಅಥವಾ ಈ ರೀತಿ ನಾರ್ಮಲ್ ಡಸ್ಟ್ ಕ್ಲೀನ್ ಮಾಡೋವಂಥ ಬ್ರಷಲ್ಲೇ. ನೋಡ್ತಾ ಇರ್ಬೋದು ಕ್ಲಾತಲ್ಲಿ ಎಷ್ಟೊಂದು ಗಲೀಜಿದೆ ಅಂತೇಳಿ. ಇದು ಒಂದು ವಾರದಷ್ಟೇ. ಸೊ ಅದೆಲ್ಲ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಒಂದು ದೋಕ್ಲ ಮಾಡೋಣ ಅಂತೇಳಿ, ಚಳಿಗೆ ಬಿಸಿಯಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ಲ, ಹಾಗಾಗಿ ಇಲ್ಲಿ ಒಂದು ಬೌಲ್ನಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು, 2 ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಈ ಕೇಕು ಇಡ್ಲಿ ಬ್ಯಾಟರೆಲ್ಲ ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಒಂದು 10 ನಿಮಿಷ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಅದಾದಮೇಲೆ ಅದಕ್ಕೆ ಸ್ಟೀಮ್ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಹೀನೋನ ಹಾಕ್ತಾಯಿದ್ದೀನಿ, ಗ್ರೀನ್ ಕಲರ್ ಪ್ಯಾಕೆಟ್ದು. ಬೇರೆ ಕಲರ್ ಹಾಕಿದ್ರೆ ಅದು ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಗ್ರೀನ್ ಕಲರ್ ಹಾಕಿದ್ರೆ ಏನೂ ಗೊತ್ತಾಗಲ್ಲ ಹಾಕಿದ್ದೀವೋ ಇಲ್ಲ ಅನ್ನೋದು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ, ಸಾಫ್ಟಾಗಿ ಸ್ಪಾಂಜಿ ಥರ. ಅದಕ್ಕೋಸ್ಕರ ಹೀನೋನ ಹಾಕ್ತಾ ಇರೋದು, ಅಥವಾ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕೇಕ್ದು ಟ್ರೇ ಒಳಗಡೆ ಹಾಕ್ಬಿಟ್ಟು ಸ್ಟೀಮ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಅದು ಸ್ಟೀಮ್ ಆಗೋ ಅಷ್ಟರೊಳಗೆ ಒಂದು 10 ರಿಂದ 15 ನಿಮಿಷ ಟೈಮ್ ಬೇಕು. ಅಷ್ಟರೊಳಗೆ ನಾನು ಇದಕ್ಕೊಂದು ಎಕ್ಸ್ಟ್ರಾ ನೀರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೇಕು. ಉಪ್ಪು ಹುಳಿ ಖಾರ ಎಲ್ಲ ಬೇಕು ಇದಕ್ಕೆ. ಹಾಗಾಗಿ ಅದು ಒಗ್ಗರಣೆನ ಆದಮೇಲೆ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1 ಸ್ಪೂನಷ್ಟು ಮೊದಲೇ ಉಪ್ಪನ್ನು ಹಾಕಿದ್ವಿ. ಲಿಕ್ವಿಡ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ. ಹುಳಿ ಇದ್ರೇ ಚೆನ್ನಾಗಿರ್ತಲ್ಲ, ಹಾಗಾಗಿ ಇದನ್ನು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಕ್ವಿಡ್ನ ರೆಡಿ ಮಾಡಿ ಎತ್ತಿಟ್ಕೊಂಡು ಅಷ್ಟರೊಳಗೆ ಇಲ್ಲಿ ನಮಗೆ ಸ್ಪಾಂಜಿಯಾಗಿರೋ ಅಂಥ ದೋಕ್ಲ ಕೂಡ ರೆಡಿಯಾಗಿದೆ. ಸ್ಟೀಮಲ್ಲಿ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾದಮೇಲೆ ಅದನ್ನು ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಅದಕ್ಕೆ ನಾವು ಮೊದಲೇ ಏನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು, ಅಥವಾ ನೀವು ಹಾಗೆಯೇ ಬಿಸಿ ಇರಬೇಕಾದ್ರೇ ಸರ್ವ್ ಮಾಡಿದ್ರೂ ಆಗುತ್ತೆ. ಈಗ ತುಂಬ ಚಳಿ ಇರೋದ್ರಿಂದ ನಾನು ಬಿಸಿಯಾಗಿರೋದನ್ನು ಹಾಗೆಯೇ ಕೊಟ್ಟೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೂಡ ಆರಾಮಾಗಿ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ. ಇವತ್ತಿಗೆ ಶೇರ್ ಮಾಡಿರುವಂಥ 2 ರೆಸಿಪಿಯಲ್ಲಿ ಯಾವ ರೆಸಿಪಿ ಇಷ್ಟ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.